ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ವರ್ಷ ಅಂದರೆ ಈ ವಿಶ್ವವಾಸ ಸಂವತ್ಸರದಲ್ಲಿ ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಂದಷ್ಟು ವಿಚಾರದಲ್ಲಿ ಲಾಭವಾಗತ್ತೆ ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ತುಂಬ ಜನಕ್ಕೊಂದು ಕ್ಯೂರಿಯಾಸಿಟಿ ಇರುತ್ತೆ, ಗೊತ್ತಿಲ್ಲದೋ 2.5 ವರ್ಷ, ಇಂದಿನ 2.5 ವರ್ಷ ತುಲಾರಾಶಿಯವರು ಒಂದಷ್ಟು ವನವಾಸವನ್ನು, ಒಂದಷ್ಟು ಅಜ್ಞಾತವಾಸವನ್ನು ಅನುಭವಿಸಿದ್ರಿ ಅಂತ ಅರ್ಥ ಆಗ್ತಿರ್ಬೋದು ಯಾವುದನ್ನು ಹೇಳ್ತಾ ಇದ್ದೇನೆ ಅಂಥೇಳಿ. ಅಂದರೆ ಇಂದಿನ ಒಂದಷ್ಟು ವರ್ಷಗಳು ನಿಮಗೆ ಅಷ್ಟಮಶನಿ ಇತ್ತು. ಅಷ್ಟಮಶನಿ ಇದ್ದಾಗ ಏನಾಗುತ್ತೆ, ಗೊತ್ತಿಲ್ಲದೋ ಭಗವಂತ ಒಳ್ಳೆ ಮದುವೆ ವಿಚಾರದಲ್ಲಿ ಲಾಭವನ್ನಾದರೂ ಕೊಟ್ಟರು ಕೂಡ ಸಾಂಸಾರಿಕ ವಿಚಾರದಲ್ಲಿ ನೆಮ್ಮದಿಯನ್ನು ಕೊಟ್ಟಿರೋದಿಲ್ಲ ಅಂತ ಹೇಳ್ತೀವಿ ಕೆಲವರಿಗೆ ಮಾತ್ರ. ಅಥವಾ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಬಡ್ತಿಯೇ ಕೊಡೋದಿಲ್ಲ. ಎಷ್ಟೇ ಕೆಲಸ ಪಟ್ಟರು ಕೂಡ, ಕೆಲಸ ಮಾಡಿದ್ರು, ಇಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಕಂಪೇರಿಟಿವ್ಲಿ ನಿಮಗೆ ಎಷ್ಟು ಕೇಪಬಿಲಿಟಿ ಇದೆ ಅಷ್ಟು ನಿಮ್ಗೆ ಲಾಭ ಅನಿಸೋದಿಲ್ಲ ಅಂತ ತುಂಬ ಜನ ಆಡೋ ಭಾಷೆಯಲ್ಲಿ ಹೇಳ್ತಿರ್ತಾರೆ. ಕತ್ತೆ ಥರ ತುಡಿತಾ ಇದ್ದೀನಪ್ಪ, ಆದರೂ ಲಾಭ ತುಂಬ ಕಮ್ಮಿ ಕೊಡ್ತಾ ಇದ್ದಾರೆ. ಅಥವಾ ನನಗಿರತಕ್ಕಂಥ ನಾಲೆಡ್ಜ್ಗೆ, ನನಗಿರತಕ್ಕಂಥ ಒಂದಷ್ಟು ಕೆಲಸದ ವಿಚಾರಗಳಿಗೆ ನನಗೆ ಲಾಭ ಭಗವಂತ ಜಾಸ್ತಿಯೇ ಕೊಡಬೇಕು, ಗೊತ್ತಿಲ್ಲದೋ 2 ವರ್ಷದಿಂದ ಲಾಭವನ್ನೇ ನೋಡಿಲ್ಲ, ನನಗೆ ಎಷ್ಟು ಕೇಪಬಿಲಿಟಿ ಇದೆ ಅದಕ್ಕಿಂತ ಕಮ್ಮಿ ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಮನಸ್ಸಲ್ಲಿ ಏನೋ ಒಂಥರ ಅಳುಕು ಮತ್ತು ಏನೋ ಒಂದು ಸ್ವಲ್ಪ ನಿರಾಸೆ ಇರುತ್ತೆ. ಅಷ್ಟು ನಿರಾಸೆ ಅಳಕಿಗೆ ಈ ವರ್ಷ ಫುಲ್ ಸ್ಟಾಪ್ ಇದ್ದಂಗೆ. ಈ ವರ್ಷ ಲಾಭದ ಶುಭದ ವರ್ಷ ತುಲಾರಾಶಿಯವರಿಗೆ ಅಂಥೇಳಿ. ಪ್ರಮುಖವಾಗಿ ಈ ವರ್ಷ ಒಳ್ಳೆ ಗುರು ಹಿರಿಯರ, ನಿಮ್ಮ ಇಷ್ಟ ದೇವರ ಆಶೀರ್ವಾದ ಇರುತ್ತೆ ಅಂಥೇಳಿ ಒಂದು ಮಾತನ್ನು ಹೇಳ್ತೇವೆ. ಒಬ್ಬ ಗುರು ಅಥವಾ ಹಿರಿಯರ ಆಶೀರ್ವಾದವಿದ್ದರೆ ಎಂಥದೇ ಬಂಡೆಯಂತಹ ಕಷ್ಟ ಬಂದರೂ ಕೂಡ ಅದನ್ನು ಪುಡಿ ಮಾಡ್ಕೊಂಡು ಮುನ್ನುಗ್ಬೋದು ಅಂತ. ಹಾಗಾಗಿ ಪ್ರಮುಖವಾಗಿ ಗುರುವಿನ ಆಶೀರ್ವಾದ, ಕುಲದೇವತ ಅಥವಾ ಇಷ್ಟದೇವತ ಅನುಗ್ರಹ ಇರಬೇಕು ಒಬ್ಬ ಮನುಷ್ಯನ ಮೇಲೆ ಅಂತ. ಅಷ್ಟು ಅನುಗ್ರಹ ತುಲಾರಾಶಿಯವರಿಗೆ ಈ ವರ್ಷ ಯಥೇಚ್ಛವಾಗಿ ಪಡೆಯತಕ್ಕಂಥದ್ದು. ಹಾಗಾಗಿ ನೀವು ಮಾಡತಕ್ಕಂಥ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಲಾಭ ಜಾಸ್ತಿಯೇ ಸಿಗತ್ತೆ ಅಂತ. ಪ್ರಮುಖವಾಗಿ ಯಾರು ಕೆಲಸದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಅಥವಾ ನನಗೆ ಈ ಕಂಪ್ನಿ ಸಾಕಾಗ್ಬಿಟ್ಟಿದೆಯಪ್ಪ, ನಾನು ಬಿಟ್ಟು ನಾನೇ ಸಪ್ರೇಟಾಗಿ ಮಾಡ್ಬೋದಾ, ಅಥವಾ ಬೇರೆ ಕಡೆ ನಾನು ಸ್ವಲ್ಪ ಸೇರಿಕೊಂಡ್ರೆ ಲಾಭದಾಯಕ ಜಾಸ್ತಿ ಆಗತ್ತಾ ಅಂತಿನ್ನರ ತಲ್ಲಿ ಪ್ರಶ್ನೆಗಳಿದ್ರೆ ಈ ವರ್ಷ ಅಷ್ಟೂ ಪ್ರಶ್ನೆಗಳಿಗೆ ಭಗವಂತನೇ ಉತ್ತರ ಕೊಡ್ತಾನೆ. ಅಂದರೆ ಲಾಭ ಆಗತ್ತೆ, ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ತೀರಾ, ಪ್ರಮುಖವಾಗಿ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಇನ್ನು ತುಂಬ ಜನ ಹೇಳ್ತಿರ್ತೀರ, ಗುರುಗಳೇ ಏನೋ ಒಂದು ಕೋರ್ಟಿನ ವಿಚಾರದಲ್ಲಿ ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಅದು ನನ್ನ ತಪ್ಪೇ ಇಲ್ಲ, ಸ್ಟೇಷನ್ನು ಕೋರ್ಟು ಅಂತೆಲ್ಲ ಅಲ್ದಾಟ ಆದೆ, ಈ ವರ್ಷ ಅದರಿಂದ ರಿಲೀಫ್ ಸಿಗುತ್ತಾ, ಅಂದರೆ ನಾನು ಮುಕ್ತ ಅಂಥೇಳಿ ಸಮಾಜಕ್ಕೆ ಗೊತ್ತಾಗತ್ತಾ, ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತಾ ಅಂದರೆ ಖಂಡಿತವಾಗಿಯೂ ಸಿಗುತ್ತೆ. ಆ ವಿಚಾರದಲ್ಲಿ ಜಯತ್ವ ಪ್ರಾಪ್ತವಾಗತ್ತೆ ಅಂತ. ಪ್ರಮುಖವಾಗಿ ಭೂಮಿ ವಿಚಾರದಲ್ಲಿ ಈ ವರ್ಷ ಚಿನ್ನದಷ್ಟು ಬೆಳೆಯನ್ನು ತೆಗಿಬೋದು ಅಂತ. ಅಂದರೆ ಕೃಷಿಕರು ಪ್ರಮುಖವಾಗಿ ಕೃಷಿಯನ್ನು ಮಾಡ್ತೀನಪ್ಪ, ಅದು ನಾನು ಪ್ರಮುಖವಾಗಿ ಕೆಂಪು ಬಣ್ಣದ ಧಾನ್ಯಗಳನ್ನು ಬೆಳಿತೀನಿ ಅಂತ ಏನಾರ ತುಲಾರಾಶಿಯವರು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಚಿನ್ನದಷ್ಟು ಬೆಲೆ ನಿಮಗೆ ಸಿಗ್ತಾ ಹೋಗುತ್ತೆ ಈ ವರ್ಷ. ಕೃಷಿಕರಿಗೆ ಹರ್ಷದ ವರ್ಷ ಅಂಥೇಳಿ. ಅದೇ ರೀತಿ ನಾನು ಏನಾರ ಭೂಮಿಯನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಅಥವಾ ಒಂದು ದೊಡ್ಡ ಸೈಟ್ ಬಂದಿದೆ ಕಮ್ಮಿ ಬೆಲೆಗೆ ಪರ್ಚೇಸ್ ಮಾಡಿ ಇಟ್ಕೊಂಡ್ಬೋಣ ಅಂತ ಏನಾರು ಐಡಿಯಾ ಇದ್ದರೆ ಖಂಡಿತ ಮಾಡಿ. ಮುಂದಿನ ದಿನ ಅಂದರೆ ಇದೇ ವರ್ಷ ಅದನ್ನು ವ್ಯಾಪಾರ ಮಾಡಿದ್ರೂ ಕೂಡ ಲಾಭ ಜಾಸ್ತಿನ ನೋಡತಕ್ಕಂಥದ್ದು ಅಂತ. ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ಈ ವರ್ಷ ಪ್ರತಿಫಲ ಸಿಗುತ್ತೆ ಅಂತ. ಅಂದರೆ ನೀವೆಷ್ಟು ಶ್ರಮವನ್ನು ವಹಿಸಿ ವಿದ್ಯಾಭ್ಯಾಸವನ್ನು ಮಾಡ್ತೀರಾ, ಅಥವಾ ತುಂಬ ವಿನಯದಿಂದ ಭಗವಂತನ ಅನುಗ್ರಹಕ್ಕೋಸ್ಕರ ಎಷ್ಟು ಬೇಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ವ್ಯವಹಾರವನ್ನು ಅಥವಾ ಒಂದು ಕಮ್ಯುನಿಕೇಷನ್ನ ಮಾಡ್ತೀರಾ, ಅಷ್ಟೇ ರೀತಿಯಾಗಿ ಈ ವರ್ಷ ವಿನಯ ಸಂಸ್ಕಾರ ವೃದ್ಧಿಯಾಗತ್ತೆ. ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿ ಆಗೋಕ್ಕೆ ಈ ವರ್ಷ ಒಂದಷ್ಟು ಬೇಸ್ಮೆಂಟ್ ಗಟ್ಟಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಅಂಥೇಳಿ. ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಂಡು ನಿಮಗೆ ಎಷ್ಟು ಜೀವನವನ್ನು ಕಟ್ಕೊಳ್ಬೇಕೋ ಅಷ್ಟು ಈ ವರ್ಷ ಲಾಭದಾಯಕವಾಗಿ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ತುಂಬ ಜನ ಅಂದ್ಕೊಳ್ತಿರ್ತೀರ, ನಾನು ಈ ವರ್ಷ ಒಂದಷ್ಟು ಓನ್ ಬಿಸ್ನೆಸ್ಗಳನ್ನು ಮಾಡ್ಬೋದಾ, ಪ್ರಮುಖವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಈ ವರ್ಷ ಮಾಡ್ಬೋದಾ, ಅದು ನಂಗೆ ಲಾಭದಾಯಕವಾಗಿದೆಯಾ ಅಂದರೆ ಖಂಡಿತವಾಗೂ ಮಾಡಿ, ನಿಮಗೆ ಈ ವರ್ಷ ಲಾಭದಾಯಕವಾಗಿರುತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆ. ಶನೀಶ್ವರ ಸ್ಥಾನ ಪಲ್ಲಟವಾಗಿದ್ದರೂ ಗೊತ್ತಿಲ್ಲದೋ ಒಂದಷ್ಟು ವ್ಯಾಜ್ಯಗಳು ಸಿಗಾಕ್ಸ್ಬಿಡ್ತಾನೆ. ಹಾಗಾಗಿ ಈ ಥರ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೋ ಇನ್ಯಾರನ್ನೋ ನಂಬಿ ನಾನು ದುಡ್ಡು ಹಾಕಿ ಅವರ ಮೇಲೆ ಡಿಪೆಂಡ್ ಆಗಿ ನಾನು ಲಾಭ ನೋಡ್ತೀನಿ ಅಂತ ಅಂದ್ಕೊಂಡಿದ್ರೆ ಕೊಂಚ ಮಟ್ಟಿಗೆ ಜಾಗೃತವಾಗಿ ಮುನ್ನುಗ್ಗೋ ಮುಂಚೆ 3ರಿಂದ 4 ಬಾರಿ ಯೋಚನೆ ಮಾಡಿ ನಂತರ ಮುಂದುವರಿರಿ. ಇಲ್ಲ ಗೊತ್ತಿಲ್ಲದೋ ಅಮೌಂಟ್ ಲಾಕ್ ಆಗುತ್ತೆ, ಅದರಿಂದ ನೆಮ್ಮದಿ ಕೆಡಿಸ್ಕೊಳ್ಬೇಕಾಗತ್ತೆ ಅಂಥೇಳಿ. ಅದೇ ರೀತಿ ತುಂಬ ಜನ ಅಂದ್ಕೊಂಡಿರ್ತೀರ, ಈ ವರ್ಷ ಒಳ್ಳೆ ಟ್ರಿಪ್ಪನ್ನು ಮಾಡಬೇಕಪ್ಪ,
ದೂರದ ಪ್ರದೇಶಗಳಿಗೆ ಹೋಗಿ ಬರಬೇಕು, ಜೀವನ ಸಾಕಾಗ್ಬಿಟ್ಟಿದೆ, ಸ್ವಲ್ಪ ಬ್ರೇಕ್ ಬೇಕಾಗತ್ತೆ, ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಏನಾರು ಆಸೆ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಈಗಲೇ ಆಲೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ವರ್ಷ ಒಳ್ಳೆಯ ನಿಮಗೆ ಮನಸ್ಸಿಗೆ ಮುದ ಕೊಡುವ ಅಥವಾ ಏನೋ ತೃಪ್ತಿಕರವಾದಂಥ ಮನಸ್ಸಿಗೆ ತೃಪ್ತಿ ಕೊಡತಕ್ಕಂಥ ಒಂದಷ್ಟು ದೇವಸ್ಥಾನಗಳ ದರ್ಶನವಾಗುತ್ತೆ. ಒಂದಷ್ಟು ಸ್ಥಳಗಳಿಗೆ ಅಂದರೆ ಮನಸ್ಸಿಗೆ ಪ್ರಕೃತಿಯದೊಂದಿಗೆ ಬೆರೆಯುವ ಒಂದಷ್ಟು ಸ್ಥಳಗಳಿಗೆ ಈ ವರ್ಷ ವಿಸಿಟ್ ಮಾಡ್ತೀರಾ. ಏನೋ ಒಂಥರ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದನ್ನಪ್ಪ, ಮನಸ್ಸಿಗೂ ಹರ್ಷವಾಯಿತು, ಈ ಕಡೆ ಒಳ್ಳೆ ಸಂಪಾದನೆ ಆಯಿತು ಅಂತ ಒಂದಷ್ಟು ವಿಚಾರದಲ್ಲಿ ಖುಷಿ ಆಗುತ್ತೆ ಅಂತ ಹೇಳಿ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಈ ವರ್ಷ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ. ನಿಮಗೂ ಕೂಡ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರಿಳಿತ ವರ್ಷದ ಮಧ್ಯಭಾಗದಲ್ಲಿ ಬರುತ್ತೆ. ಸ್ವಲ್ಪ ಗಮನ ಹರಿಸಿ. ಪ್ರಮುಖವಾಗಿ ದಂಪತಿಗಳ ಮಧ್ಯ ವಿರಸ ಜಾಸ್ತಿ ಆಗುತ್ತೆ ಅಂತ. ಅಂದರೆ ಅನ್ಯೋನ್ಯ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಯಾರೋ ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು ಅಥವಾ ತಪ್ಪು ತಿಳುವಳಿಕೆ ಆಗಿರ್ಬೋದು, ಅದು ಸಂಸಾರವನ್ನು ಬೇರು ಮಾಡುವ ಒಂದಷ್ಟು ಪರಿಸ್ಥಿತಿಗಳು ಬಂದುಬಿಡುತ್ತೆ. ಹಾಗಾಗಿ ಜಾಗೃತೆಯಿಂದ ಮುಂದುವರಿಯೋದು ತುಂಬ ಉತ್ತಮ. ತುಂಬ ಜನ ಅಂದ್ಕೊಳ್ತಿರ್ತೀರ, ಗುರುಗಳೇ ನಾನು ಸರ್ಕಾರಿ ಉದ್ಯೋಗಿ ಆಗಿದ್ದೇನೆ, ಒಂದು 3-4 ವರ್ಷಗಳಿಂದ ತುಂಬ ಪ್ರಯತ್ನ ಪಡ್ತಾ ಇದ್ದೇನೆ, ನನಗೆ ಲಾಭ ಆಗುತ್ತಾ ಈ ವರ್ಷ, ನನಗೆ ಸರ್ಕಾರಿ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಸಿಗುತ್ತಾ, ಅಥವಾ ನಾನು ಅಂದ್ಕೊಂಡಿರೋ ಜಾಗಕ್ಕೆ ನಾನು ಪೋಸ್ಟ್ಪೋನ್ ಆಗ್ತೀನ, ಅಂದರೆ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗ್ತೀನ ಅಂತ ತುಂಬ ಜನ ಕೇಳ್ತಾ ಇರ್ತೀರ ತುಲಾರಾಶಿಯವರು. ಪ್ರಮುಖವಾಗಿ ಈ ವರ್ಷ ಖಂಡಿತವಾಗಿಯೂ ಆಗುತ್ತೆ. ಆ ವಿಚಾರದಲ್ಲಿ ಲಾಭವನ್ನು ನೋಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಒಂದು ಆಡೋ ಭಾಷೆಯಲ್ಲಿ ಹೇಳ್ತಿರ್ತೀವಿ, ಈ ತುಲಾರಾಶಿಯಲ್ಲಿ ಬರತಕ್ಕಂಥ ಸ್ವಾತಿ ನಕ್ಷತ್ರದವ್ರಿಗೆ ಮದುವೆಯ ನಿಧಾನ ಅಂತೇಳಿ. ಈ ವರ್ಷ ಸ್ವಾತಿ ನಕ್ಷತ್ರದವರು ಏನಾರ ಅಂದರೆ ಪ್ರಮುಖ ತುಲಾರಾಶಿಯಲ್ಲಿ ಬರತಕ್ಕಂಥ 3 ನಕ್ಷತ್ರದವರು ಏನಾರ ಮದುವೆಯನ್ನು ಮಾಡಿಕೊಳ್ಬೇಕು, ಮನೆಗಳಲ್ಲಿ ಶುಭ ಕಾರ್ಯಕ್ರಮಗಳಾಗಬೇಕು, ಮನೆಯಲ್ಲಿ ಒಂದು ಮಂಗಳ ಅಂದರೆ ಒಳ್ಳೆಯ ಶುಭದ ವಾತಾವರಣ, ಏನಾರ ಪೂಜೆ ಪುನಸ್ಕಾರವನ್ನು ಮಾಡಬೇಕು, ಅಭಿವೃದ್ಧಿ ದಿಕ್ಕಿನ ಕಡೆ ಸಾಗಬೇಕು ಅಂತಿದ್ರೆ ಖಂಡಿತವಾಗಿಯೂ ಆಗುತ್ತೆ. ಮದುವೆ ವಿಚಾರದಲ್ಲಿ ಯಥೇಚ್ಛವಾಗಿ ಪ್ರಯತ್ನ ಪಡಿ. ಮದುವೆಯ ಶುಭ ಸುದ್ದಿಯನ್ನು ನಿಮ್ಮ ಮನೆಗೆ ನೀವೇ ಕೊಡತಕ್ಕಂಥದ್ದು ಅಂತೇಳಿ. ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಗೊಂದಲದ ಗೂಡನ್ನು ಮಾಡ್ಕೊಳ್ತೀರಾ ಅಂತ. ಅಂದರೆ ಭಗವಂತನೇ ನಿಮ್ಗೆ ಆಪ್ಷನ್ಸ್ ಕೊಡ್ತಾನೆ. ಇಲ್ಲಿಗೆ ನಿಮ್ಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಅಥವಾ ಈ ವ್ಯಕ್ತಿಗಳ ಜೊತೆ ಇರತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಸಾಗಿ ವ್ಯಾಪಾರ ವ್ಯವಹಾರವನ್ನು ಉದ್ಯೋಗವನ್ನು ಮಾಡುವ ಅವಕಾಶವನ್ನು ಕೊಡ್ತಾನೆ. ಮನಸ್ಸು ಗೊಂದಲವಾಗತ್ತೆ, ಅದನ್ನು ನಾನು ಮಾಡ್ಬೋದಾ ಬೇಡವಾ, ಮುಂದುವರೆದ್ರೆ ನಂಗೆ ಲಾಭವಾಗತ್ತಾ, ಗೊತ್ತೋ ಗೊತ್ತಿಲ್ಲ ಮುಂದುವರೆಯೋಕೆ ಹೋಗಿ ಇರತಕ್ಕಂಥ ಅಮೌಂಟನ್ನು ಕಳ್ಕೊಂಬಿಟ್ಟು, ಸ್ಥಾನಮಾನವನ್ನು ಕಳ್ಕೊಂಬಿಟ್ಟು ಮತ್ತೆ ನಾನು ನೆಲ ಕಚ್ಚಿಬಿಡ್ತೀನ, ಅಥವಾ ನನ್ನ ಜೊತೆಗೆ ಒಂದು ಯಾವುದೋ ಒಂದು ಪರಿವಾರ ಬರುತ್ತೆ, ಒಂದು ಎಂಪ್ಲಾಯೀಸ್ಗಳನ್ನ ನಂಬ್ಕೊಂಡು ಬರ್ಬೋದು, ಒಂದು ಪಾರ್ಟ್ನರ್ಸ್ಗಳನ್ನ ನಂಬ್ಕೊಂಡು ಬರ್ಬೋದು, ಅಥವಾ ಇಡೀ ಕುಟುಂಬವೇ ನಿಮ್ಮನ್ನು ನಂಬಿ ಮುಂದೆ ಸಾಗ್ತಾ ಇರುತ್ತೆ. ಗೊತ್ತೋ ಗೊತ್ತಿಲ್ಲೋ ನಾನು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ನನ್ನ ಕುಟುಂಬಕ್ಕೆ, ಸಹೋದ್ಯೋಗಿಗಳಿಗೆ ಅಥವಾ ಇರತಕ್ಕಂಥಷ್ಟು ಸ್ನೇಹಿತರಿಗೆ ತೊಂದರೆ ಆಗುತ್ತಾ, ನಾನು ಕಷ್ಟದಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅಂತ ನೂರಾರು ಗೊಂದಲಗಳು, ಆಲೋಚನೆಗಳು ಓಡಾಡ್ತಿರುತ್ತೆ. ಅಷ್ಟು ಆಲೋಚನೆಯನ್ನು ಸೈಡಿಗೆತ್ತಿಡಿ, ಮುನ್ನುಗ್ಗಿ, ಖಂಡಿತ ಲಾಭ ಕಟ್ಟಿಟ್ಟ ಬುತ್ತಿ ಅಂತ. ಈಗಲಿಂದನೇ ಪ್ರಯತ್ನ ಪಟ್ಟರೆ ವರ್ಷದ ಮಧ್ಯಭಾಗದಲ್ಲಿ ಸ್ವಲ್ಪ ದಾಟಿದ ನಂತರ ಲಾಭ ಜಾಸ್ತಿಯೇ ಸಿಗುತ್ತಾ ಹೋಗುತ್ತೆ ಅಂತ. ಪ್ರಮುಖವಾಗಿ ಸರ್ಕಾರಿ ಉದ್ಯೋಗಿಗಳಲ್ಲಿ ನೀವೇನಾರ ಪ್ರಮೋಷನ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಆಗಲೇ ಹೇಳಿದ್ದೆ ಸಿಗುತ್ತೆ ಅಂತ. ಆದರೆ ಸಿಗೋದು ಸ್ವಲ್ಪ ಡಿಲೇ ಆಗುತ್ತೆ. ಕೊಂಚ ಮಟ್ಟಿಗೆ ನೀವು ಕೂಡ ಪ್ರೆಷರಿಂದ ಕೇಳಬೇಕಾಗ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಗೊತ್ತೋ ಗೊತ್ತಿಲ್ಲದೋ ಈ ತಿಂಗಳಾಗ ಕೆಲಸ ಮುಂದಿನ ತಿಂಗಳು ಅಥವಾ ಅದರ ನೆಕ್ಸ್ಟ್ ಮುಂದಿನ ತಿಂಗಳು ಸ್ವಲ್ಪ ಹಿಂದೆ ಮುಂದೆ ಪೋಸ್ಟ್ಪೋನ್ ಆಗ್ಬೋದು, ಆದರೆ ಕೆಲಸ ಖಂಡಿತವಾಗಿ ಆಗುತ್ತೆ ಅಂತೇಳಿ. ಈ ವರ್ಷ ತುಲಾರಾಶಿಯವರಿಗೆ ಒಂದಷ್ಟು ವಿಚಾರದಲ್ಲಿ ಅನ್ನೆಸೆಸರಿ ಖರ್ಚಾಗುತ್ತೆ. ಈ ವರ್ಷ ನಿಮಗೆ ಆಗಲೇ ಹೇಳಿದಂಗೆ ಲಾಭದ ವರ್ಷ, ಒಳ್ಳೆ ಆದಾಯವನ್ನು ನೋಡ್ತೀರಾ. ಅದೇ ರೀತಿ ಒಂದು ಅರ್ಧ ಭಾಗದಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ ಅಂತ. ಆಗಲೇ ಹೇಳಿದೆ, ಆರೋಗ್ಯದಲ್ಲಿ ಸಮಸ್ಯೆ ಆಗಿಬಿಡುತ್ತೆ, ಡಿಸಿಷನ್ಸಲ್ಲಿ ಗೊಂದಲ ಆಗುತ್ತೆ, ಮತ್ತು ನೀವು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ನಿಮ್ಮ ವ್ಯಯ ಅಂದರೆ ಖರ್ಚು ನಿರ್ಧಾರವಾಗಿರುತ್ತೆ ಅಂತೇಳಿ. ಹಾಗಾಗಿ ಅನ್ನೆಸೆಸರಿ ಖರ್ಚನ್ನು ಕಮ್ಮಿ ಮಾಡ್ಕೊಳ್ಳಿ, ಖಂಡಿತವಾಗಿ ಲಾಭದಾಯಕವಾಗುತ್ತೆ. ಈ ವರ್ಷ ನಿಮ್ಮ ಆತ್ಮೀಯ ಸ್ನೇಹಿತರನ್ನು ಅಥವಾ ನಿಮಗೆ ಇಷ್ಟವಾದಂಥ ಜನರ ಬಂಧುಗಳ ಒಂದಷ್ಟು ಬಾಂಧವ್ಯವನ್ನು ಕಿಡಿತವಾಗುತ್ತೆ ಈ ವರ್ಷ ಅಂತ ಹೇಳಿ. ಹಾಗಾಗಿ ಆಡ್ತಕ್ಕಂಥ ಮಾತು, ನಡೆಯತಕ್ಕಂಥ ಕೃತಿಯ ಮೇಲೆ ಕೊಂಚ ಮಟ್ಟಿಗೆ ಗಮನ ಹರಿಸತಕ್ಕಂಥದ್ದು, ಇಲ್ಲಾಂದರೆ ಇರತಕ್ಕಂಥ ಒಂದು ರಿಲೇಷನ್ಶಿಪ್ ಅಂದರೆ ಸ್ನೇಹಿತರೇ ಆಗಿರ್ಬೋದು, ಬಂಧುಗಳೇ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ತುಂಬ ವಿಶ್ವಾಸದಿರತಕ್ಕಂಥ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಮಟ್ಟಿಗೆ ಘರ್ಷಣೆ ಆಗುತ್ತೆ, ಇಲ್ಲಾಂದರೆ ಗೊತ್ತೋ ಗೊತ್ತಿಲ್ಲದೋ ಸಂಬಂಧವೇ ಹಾಳಾಗ್ಬೋದು. ಹಾಗಾಗಿ ಅದರ ಮೇಲೆ ಕೊಂಚ ಮಟ್ಟಿಗೆ ಜಾಗೃತಿ ಇರತಕ್ಕಂಥದ್ದು ಅಂತೇಳಿ. ಇನ್ನು ಈ ತುಲಾರಾಶಿಯವರಿಗೆ ಈ ವರ್ಷದ ಆಯವ್ಯಯ ಅಂದರೆ ಬಜೆಟನ್ನು ನೋಡತಕ್ಕಂಥದ್ದಾಗಿದ್ದರೆ, ಈ ವರ್ಷ ತುಲಾರಾಶಿಯವರು 11 ಸಂಪಾದನೆಯನ್ನು ಮಾಡ್ತಾರೆ. 11 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥದ್ದು ಒಳ್ಳೆಯ ಸಂಪಾದನೆ ಅಂತ ಹೇಳ್ಬೋದು. ಇನ್ನು ವ್ಯಯ ಅಂದರೆ ಖರ್ಚು ಎಷ್ಟಾಗುತ್ತೆ ಅಂದರೆ 5 ರೂಪಾಯಿ ಅಷ್ಟು, ಅಂದರೆ 5% ಅಷ್ಟು ಆಗುತ್ತೆ ಅಂತ. 11 5 ಇರಲಿ, ಅಂದರೆ ಅರ್ಧ ಭಾಗಕ್ಕಿಂತ ಕೊಂಚ ಮಟ್ಟಿಗೆ ಸೇವಿಂಗ್ಸ್ ಮಾಡ್ತೀರಾ ಅಂತ ಆಗಲೇ ಹೇಳಿದೆ. ಲಾಭದಾಯಕ ವರ್ಷ ಹಿಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರಿ ಅಂತೇಳಿ. ಹಾಗಾಗಿ
ನಿಶ್ಚಿಂತೆಯಿಂದಿರಿ. ಆ 5%ನ್ನು ಗೊತ್ತಿಲ್ಲದು ಅನ್ನೆಸೆಸರಿ ಖರ್ಚನ್ನ ಕಮ್ಮಿ ಮಾಡಿದ್ರೆ ಖಂಡಿತವಾಗಿ ಅದರಲ್ಲೂ ಕೂಡ ನೀವು ಒಂದಷ್ಟು ಅಮೌಂಟನ್ನು, ಒಂದಷ್ಟು ಆಸ್ತಿಯನ್ನು ಸೇವ್ ಮಾಡ್ಬೋದು ಅಂತೇಳಿ. ಹಾಗಾಗಿ ಕೊಂಚ ಮಟ್ಟಿಗೆ ಯೋಚನೆ ಮಾಡಿ ಖರ್ಚನ್ನು ಮಾಡಿ, ಆರೋಗ್ಯವನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು, ನಿಮಗೆ ಖರ್ಚು ಕಮ್ಮಿ ಆಗುತ್ತೆ ಅಂತ. ಅಂದರೆ ಗೊತ್ತಿಲ್ಲ ಈ ವರ್ಷ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಅಂತೇನೆ ಸ್ವಲ್ಪ ಅಮೌಂಟನ್ನು ಖರ್ಚು ಮಾಡುವ ಸಂಭವ ಬಂದ್ಬಿಡುತ್ತೆ ಅಂತೇಳಿ. ಹಾಗಾಗಿ ಜಾಗೃತವಾಗಿರತಕ್ಕಂಥದ್ದು ಅಂತ. ನಂತರ ಆರೋಗ್ಯ ಅನಾರೋಗ್ಯ ಹೇಗಿದೆ ಅಂತ ಹೇಳಿದ್ವಿ. ಆಗಲೇ ನಾನು ತಿಳಿಸ್ಕೊಟ್ಟಿದ್ದೆ, ಆರೋಗ್ಯಕ್ಕಿಂತ ಅನಾರೋಗ್ಯವೇ ಜಾಸ್ತಿ ಆಗುತ್ತೆ, ಆರೋಗ್ಯದ ಮೇಲೆ ಗಮನ ಹರಿಸಿ ಅಂಥೇಳಿ. ಈ ವರ್ಷ ನಿಮಗೆ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ನಂತರ ತುಲಾರಾಶಿಯವರು ಈ ವರ್ಷ ನನಗೆ ಒಳ್ಳೆ ಕೀರ್ತಿ ಸಂಪಾದನೆ ಆಗುತ್ತಾ ಅಥವಾ ಗೊತ್ತಿಲ್ಲ ಅಪಕೀರ್ತಿಗಳು ಜಾಸ್ತಿ ಆಗುತ್ತಾ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಈ ವರ್ಷ ನಿಮಗೆ ಕೀರ್ತಿಗಿಂತ ಅಪಕೀರ್ತಿಯೇ ಕಮ್ಮಿ ಆಗುತ್ತೆ. ಸಂತೋಷವಾದ ವರ್ಷ, ಸ್ವಲ್ಪ ಕೀರ್ತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂಥೇಳಿ. ಈ ವರ್ಷ ಸುಖ ಮತ್ತು ದುಃಖ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ದುಃಖಕ್ಕಿಂತ ಸುಖವೇ ಜಾಸ್ತಿ. ಹಾಗಾಗಿ ನೆಮ್ಮದಿ ಜೀವನವನ್ನು ನೀವು ನಡೆಸ್ಬೋದು ಅಂತ. ಇನ್ನು ಕಂದಾಯ ವಿಚಾರವನ್ನು ನೋಡಿದ್ರೆ ತುಂಬ ಜನಕ್ಕೆ ಅಂದ್ಕೊಳ್ತಿರ್ತೀರ, ನಮ್ಮ ನಕ್ಷತ್ರದವರಿಗೆ ಈ ವರ್ಷ ಯಾವ ರೀತಿ ಲಾಭದಾಯಕವಾಗಿದೆ ಅಂತ. ನಿಮಗೆ ತುಲಾರಾಶಿಯಲ್ಲಿ 3 ಮತ್ತು 4ನೇ ಪಾದದಂಥ ಚಿತ್ತಾ ನಕ್ಷತ್ರ ಬರತಕ್ಕಂಥದ್ದು, ಸ್ವಾತಿ ನಕ್ಷತ್ರದ 1, 2, 3, 4 ಪಾದಗಳು ಬರತಕ್ಕಂಥದ್ದು, ವಿಶಾಖ ನಕ್ಷತ್ರದ 1, 2, 3 ಪಾದಗಳು ತುಲಾರಾಶಿ ಬರತಕ್ಕಂಥದ್ದು ಅಂತೇಳಿ. ಆಯವ್ಯಯ ಕಂದಾಯ ವಿಚಾರದಲ್ಲಿ ನೋಡಿದ್ರೆ, ಚಿತ್ತಾ ನಕ್ಷತ್ರದೊಳಗೆ ಬರತಕ್ಕಂಥ ಮೊದಲು 4 ತಿಂಗಳು ಕೊಂಚ ಮಟ್ಟಿಗೆ ಲಾಭ ಜಾಸ್ತಿ ಇರುತ್ತೆ. ಅಂದ್ಕೊಂಡಿರೋದು ಎಲ್ಲ ಶ್ರೇಯಸ್ಸನ್ನು ಯಶಸ್ಸನ್ನು ಗಳಿಸ್ತೀರಾ. ತದನಂತರ ಮುಂದಿನ 4 ತಿಂಗಳು ಗೊತ್ತಿಲ್ಲದು ಅಷ್ಟು ನೆಲವನ್ನು ಕಚ್ತೀರ. ಅಂದರೆ ಏನು ಲಾಭವನ್ನು ನೋಡ್ತೀರ ಅದರ ಅರ್ಧ ಭಾಗದಷ್ಟು ಲಾಭವನ್ನು ಕೂಡ ನೋಡೋದಿಲ್ಲ ಚಿತ್ತಾ ನಕ್ಷತ್ರದವರು ಅಂತ ಹೇಳಿ. ಸ್ವಲ್ಪ ಜಾಗೃತವಾಗಿರಿ. ತದನಂತರ ಬರತಕ್ಕಂಥ ಕೊನೆಯ 4 ತಿಂಗಳು ಪರವಾಗಿಲ್ಲಪ್ಪ ಸುಧಾರಿಸ್ಕೊಂಡೆ ಅಂತ ಮನಸ್ಥಿತಿಗೆ ಬಂದುಬಿಡ್ತೀರಾ ಅಂತೇಳಿ. ಹಾಗಾಗಿ ಮೊದಲು 4 ತಿಂಗಳು, ಕೊನೆಯ 4 ತಿಂಗಳು ತುಂಬ ಚೆನ್ನಾಗಿರುತ್ತೆ. ಕೊನೆಯ 4 ತಿಂಗಳು ಓಕೆ ಥರ ಇರುತ್ತೆ. ಮಧ್ಯದ ಭಾಗದಲ್ಲಿ ಅಷ್ಟು ಕೂಡ ನೀವು ನೋಡೋದಿಲ್ಲ ಅಂಥೇಳಿ. ನಂತರ ಬರ್ತಕ್ಕಂಥ ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ಸ್ವಾತಿ ನಕ್ಷತ್ರದವ್ರಿಗೆ ಮೊದಲ 4 ತಿಂಗಳು ಒಳ್ಳೆ ಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು ನೋಡತಕ್ಕಂಥದ್ದು. ಹೆಂಗೆ ಅನ್ನಿಸ್ಬಿಟ್ಟಿರುತ್ತೆ ಅವರಿಗೆ ಅಂದರೆ, ಭಗವಂತ ಈ 4 ತಿಂಗಳು ನನಗೆ ಏನನ್ನ ಯಶಸ್ಸನ್ನು ಕೊಟ್ಟೆ, ಇಷ್ಟೇ ಕೊಡಪ್ಪ ಸಾಕು, ನೆಮ್ಮದಿಯಾಗಿರ್ತೀನಿ ಅಂತ ಮನಸ್ಸಿಗೆ ಬಂದುಬಿಡುತ್ತೆ. ತದನಂತರ ಬರತಕ್ಕಂಥ 4 ತಿಂಗಳು ಅದರ ಅರ್ಧ ಭಾಗಕ್ಕೆ ಕಮ್ಮಿ ಆಗಿಬಿಡುತ್ತೆ. ಸಂಪಾದನೆ, ಕೀರ್ತಿ, ಯಶಸ್ಸು. ಅವಾಗ ಏನನ್ಸುತ್ತೆ, ಏನಕ್ಕೆ ಎಲ್ಲವೂ ಅರ್ಧ ಭಾಗ ಕಮ್ಮಿ ಮಾಡಿಬಿಟ್ಟ, ಇದೇ ಥರ ಸ್ಲೋ ಆಗಿ ನಡೆದು ಬಿಡುತ್ತಾ ಅಂತೇಳಿ ಮನಸ್ಸಿಗೆ ಬಂದರೆ ಅದನ್ನು ತೆಗೆದುಹಾಕಿ. ನಂತರ ಬರತಕ್ಕಂಥ ಮುಂದಿನ 4 ತಿಂಗಳು ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅಂಥೇಳಿ ಸ್ವಾತಿ ನಕ್ಷತ್ರದವರು. ಮುಂದೆ ಬರ್ತಕ್ಕಂಥ ವಿಶಾಖ ನಕ್ಷತ್ರ 1, 2, 3 ಪಾದಗಳು ನಿಮಗೆ ಸ್ವಾತಿ ನಕ್ಷತ್ರದಲ್ಲಿ ಬರತಕ್ಕಂಥದ್ದು. 4ನೇ ಪಾದ ಮಾತ್ರ ವೃಶ್ಚಿಕ ರಾಶಿಗೆ ಬರತಕ್ಕಂಥದ್ದು ಅಂತ. 1, 2, 3 ಪಾದಗಳಿಗೆ ವಿಶಾಖ ನಕ್ಷತ್ರದವ್ರಿಗೆ ಮೊದಲು 2, 4 ತಿಂಗಳು ಅಂದರೆ 8 ತಿಂಗಳು ಯಾವುದೇ ರೀತಿಯ ಅಭಿವೃದ್ಧಿಗಳು ಸ್ವಲ್ಪ ಮರೀಚಿಕೆ ಆಗಿರುತ್ತೆ. ಅಂದರೆ ಅಮೌಂಟಲ್ಲಿ ಬರುತ್ತೆ, ಅಲ್ಲೇ ಬಂದಿದ್ದು ಅಲ್ಲೇ ಖರ್ಚಾಗುತ್ತೆ, ಅಲ್ಲಿಗಳಿಗೆ ನೇರವಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಅಂದರೆ ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಏನೋ ಒಂದಷ್ಟು ತೇಲ್ಕೊಂಡು ಹೋಗ್ತಾ ಇದೆ ಜೀವನ. ಸೇವಿಂಗ್ಸ್ ನಾನು ಯಾವಾಗ ಮಾಡ್ತೀನಿ, ಒಂದಷ್ಟು ಅಂದ್ಕೊಂಡಿರ್ತಕ್ಕಂಥ ವಸ್ತುಗಳನ್ನು ಯಾವಾಗ ತೆಗೆದುಕೊಳ್ತೀನಿ ಅಂತ ವಿಶಾಖ ನಕ್ಷತ್ರ ಅಂದ್ಕೊಂಡಿದ್ರೆ, ಕೊನೆಯ 4 ತಿಂಗಳು ಜಾಕ್ಪಾಟ್ ಇದ್ದಂಗೆ ನಿಮಗೆ. ಏನು 8 ತಿಂಗಳು ಗೊತ್ತಿಲ್ಲದೋ ಜೀವನವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ರಿ, ಆ 4 ತಿಂಗಳು ಒಳ್ಳೆ ಲಾಭವನ್ನೇ ತುಂಬ ಚೆನ್ನಾಗಿ ಪಡಿತಾ ಹೋಗ್ತಿರ್ತೀರಾ ಅಂಥೇಳಿ. ಇನ್ನು ಈ ವರ್ಷ ನಿಮ್ಮ ಇಷ್ಟದೇವರನ್ನ ಸಹಿತವಾಗಿ ಆಂಜನೇಯನ ಪ್ರಾರ್ಥನೆ ತುಲಾರಾಶಿಯವರು ಮಾಡತಕ್ಕಂಥದ್ದು ಖಂಡಿತವಾಗಿಯೂ ಕಾರ್ಯಸಿದ್ಧಿ ಆಗುತ್ತೆ. ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂಥೇಳಿ. ತುಲಾರಾಶಿಯವರಿಗೆ ಈ ವರ್ಷ ಶುಭದ ವಾರ ಯಾವುದು ಅಂತ ಹೇಳಿದರೆ, ನಿಮಗೆ ಬುಧವಾರ, ಶುಕ್ರವಾರ, ಶನಿವಾರ ಈ ವಾರಗಳಲ್ಲಿ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಒಳ್ಳೆಯ ಕೀರ್ತಿ, ಒಳ್ಳೆಯ ಶುಭ ಸುದ್ದಿ ನಿಮಗೆ ಸಿಗುತ್ತೆ ಅಂತ. ಇನ್ನು ಶುಭ ಸಂಖ್ಯೆ ಯಾವುದು ಅಂತ ನೋಡಿದ್ರೆ ನಿಮಗೆ 5, 6, 8 ಶುಭದ ಸಂಖ್ಯೆ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಅದೇ ರೀತಿ ಶುಭ ದಿಕ್ಕು ಯಾವುದು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿಲ್ಲ ಉತ್ತರ ದಿಕ್ಕನ್ನು ಶುಭ ದಿಕ್ಕು ಅಂತ ತೆಗೆದುಕೊಳ್ಬೋದು. ಆ ವಿಚಾರದಲ್ಲಿ ನಿಮಗೆ ಲಾಭ ಜಾಸ್ತಿ ಆಗಿ ಬರತಕ್ಕಂಥದ್ದು ಅಂತ. ಅದೇ ರೀತಿ ನಿಮಗೆ ಶುಭದ ವರ್ಣ ಅಂದರೆ ಯಾವ ರೀತಿಯ ಕಲರನ್ನು ಬಳಸಿದ್ರೆ, ಅಥವಾ ಯಾವ ಬಟ್ಟೆಗಳನ್ನು, ಯಾವ ಬಣ್ಣದ ಬಟ್ಟೆಯನ್ನು ಬಳಸಿದ್ರೆ, ಅಥವಾ ಯಾವ ಕಲರನ್ನು ವೆಹಿಕಲ್ ತೆಗೆದುಕೊಂಡ್ರೆ ನಿಮಗೆ ಲಾಭದಾಯಕವಾಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಬಿಳಿ, ಹಸಿರು ಅಥವಾ ತಾಮ್ರದ ಬಣ್ಣಗಳಲ್ಲಿ ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತಲ್ಲ ಆ ಬಣ್ಣಗಳ ಬಟ್ಟೆಯನ್ನು, ವೆಹಿಕಲ್ಗಳನ್ನು ತೆಗೆದುಕೊಳ್ಳಿ, ಲಾಭ ಜಾಸ್ತಿಯೇ ಸಿಗತಕ್ಕಂಥದ್ದು ಅಂತೇಳಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಮುಂದಿನ ರಾಶಿ ತುಂಬ ಥರ ಗೊಂದಲಮಯ ರಾಶಿ ಅಂತ ತುಂಬ ಜನಕ್ಕೆ ಅನಿಸ್ತಿರುತ್ತೆ. ಯಾಕಂದರೆ ಪಂಚಮ ಶನಿ ನಡೀತಾ ಇದೆ, ಆದರೆ ಲಾಭವೋ ನಷ್ಟವೋ ಅಂತೇಳಿ ತುಂಬ ಜನಕ್ಕೆ ಒಂದು ತಳಮಳ ಇರುತ್ತೆ. ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳಿತನೇ ಮಾಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.